ಯಶ್ ತಾಯಿ ವಿರುದ್ಧ ಭೂ ಒತ್ತುವರಿಯ ಆರೋಪ ಕೇಳಿ ಬಂದಿದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಯಶ್ ತಾಯಿ ಪುಷ್ಪಾ ಅವರು ಕೂಡ ಮಾತನಾಡಿದ್ದಾರೆ. ತಮ್ಮ ವರ್ಷನ್ ಏನಿದೆ ಹೇಳಿದ್ದಾರೆ. ನಾವು ಯಾವುದೇ ಒತ್ತುವರಿಯನ್ನ ಮಾಡಿಕೊಂಡಿಲ್ಲ ಅಂತ ಅವರ ಸ್ಪಷ್ಟನೆ. ಕಾನೂನು ಪ್ರಕಾರವೇ ಜಾಗವನ್ನು ತೆಗೆದುಕೊಂಡಿದ್ದೇವೆ, ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಿದ್ದೇನೆ. ಯಶ್ ತಾಯಿ ಅನ್ನುವಂತಹ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ದೇವರಾಜು ವಿರುದ್ಧ ನಾನು ಮಾನಹಾನಿ ಕೇಸನ್ನು ದಾಖಲಿಸ್ತೇನೆ ಅಂತ ಹೇಳ್ತಿದ್ದಾರೆ. ಒತ್ತುವರಿ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪಾ. ಕಾನೂನು ಹೋರಾಟವನ್ನ ಮಾಡ್ತೇನೆ, ಕಾನೂನಿನ ಮೂಲಕವೇ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿ ಪುಷ್ಪಾ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಇಲ್ಲಿ ಕಿಶೋರ ಅಂತೇಳಿ ಒಂದು ಕಡೆ ಭೂಮಿಯ ಮಾಲೀಕರು ಹೇಳ್ತಾ ಇರುವಂತಹದ್ದು ಕಾನೂನಿನ ಪ್ರಕಾರವೇ ಈ ಜಾಗ ನಮ್ದಾಗಿದೆ, ಕಾಂಪೌಂಡ್ ಅನ್ನು ತೆರವುಗೊಳಿಸುವುದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂತ ಹೇಳಿ. ಮತ್ತೊಂದು ಕಡೆ ಯಶ್ ತಾಯಿ ಹೇಳ್ತಾ ಇರುವಂತಹದ್ದು ಅದು ನಮ್ಮ ಜಾಗ, ನಾನು ಕೂಡ ಕಾನೂನಿನ ಮೂಲಕವೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹುಡುಗ ಫಾರಿನ್ ಅಲ್ಲಿ ಇದ್ದಾನೆ, ಅವ್ರು ಬಲ್ಲೆ ಇದಾರೆ, ಅವ್ರು ದಾಖಲೆ ಕೊಡ್ತೀನಿ. ಕಾನೂನು ಪ್ರಕಾರ ನಾವೆಲ್ಲ ನೀಟಾಗಿ ತಗೊಂಡಿದೀವಿ. ನಾವು ಅವರು ಏನು ಇದೆ ಅದನ್ನ ನಾವು ಲಾಯರ್ ಹತ್ರನು ಕೊಟ್ಟಿದೀವಿ. ಲಾಯರ್ ಹತ್ರ ಅವ್ರು ಹೋಗಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತು. ಅವರು ಅಲ್ಲಿ ಒಬ್ರು PDO ಇದಾರೆ, ಅವ್ರ ಹೆಸರು ನಟರಾಜ್ ಅಂತ ಅಂತೆ, ನಾನ್ ನೋಡಿಲ್ಲ ಅವ್ರನ್ನ. ಅವರು ಈ ತರದ ಒಂದ್ ದಂಧೆ ಹಾಸನಲ್ಲಿ MG ನಗರಲ್ಲಿ ಒಂದ್ ದಂಧೆ ಅಂತೆ. ಇವರು ಈ ತರ ಬಿಡೋದು, ಯಾರು ಖಾಲಿ ಸೈಟ್ ಇರುತ್ತೆ ಅಲ್ಲಿ ಈ ತರ ಹುಡುಗರ್ನ ಬಿಟ್ಟು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಬಟ್ ನಾವು ಕಾಂಪೌಂಡ್ ಹಾಕಿದ್ಮೇಲೆ ಅವಾಗ್ಲೂ ಹಾಕುವಾಗ್ಲೂ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಬಟ್ ಯಾರು ಎದುರುಗಡೆ ಬರ್ತಾ ಇರ್ಲಿಲ್ಲ. ಅವಾಗ್ಲೇ ಬಂದವರು 4-6 ವರ್ಷದಿಂದ ಇತ್ತಲ್ಲ, ಅವಾಗ ಯಾಕೆ ಬಂದಿಲ್ಲ ಸರ್? ಕಾಂಪೌಂಡ್ ಹಾಕಿದ್ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಸೈಟು ಅಂತ ಗೊತ್ತಾಗಿ ದುಡ್ಡು ಬೇಕಂತ, ಅವ್ರಿಗೆ ದುಡ್ಡು ಕೊಡ್ಬೇಕಂತೆ. ಎಲ್ಲಿಂದ ಕೊಡೋಣ ಸರ್? ನಾವು ಕಾನೂನಲ್ಲಿ ನೀವು ಪೇಪರ್ ತರಿಸ್ಕೊಳ್ಳಿ, ಲಾಯರನ್ ಕೂರಿಸ್ಕೊಳ್ಳಿ, ಚೆಕ್ ಮಾಡಿ, ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ. ಅದೇನಂದ್ರೆ ಅವ್ರ ಹತ್ರ ಪೇಪರ್ ಇದ್ರೆ ನಮ್ದು ಕೇಸ್ ಕೋರ್ಟ್ ಅಲ್ಲಿ ಇದೆಯಲ್ಲ, ಅಲ್ಲಿ ಕೊಡಕ್ ಹೇಳಿ. ಇಲ್ಲಿ ಯಾಕೆ ಬಂದವ್ರು ಅವರು? ಅದ್ ಇಸ್ಕೊಳ್ಳಿ ನೀವು. ಅವ್ರು ಯಾರ ಹತ್ರ ಇದೆ ಆರ್ಡರ್ ಇಸ್ಕೊಳಕ್ ಹೇಳಿ. ನಮ್ ಲಾಯರ್ಗೂ ಕೊಡ್ತಾರೆ, ಅವ್ರ ಲಾಯರ್ ಹತ್ರನು ತರಿಸ್ಕೊಳ್ಳಿ. ಎಲ್ಲಿದೆ ಕೋರ್ಟ್ ಆರ್ಡರ್? ಅವ್ರ ಲಾಯರ್ನೇ ಇಟ್ಟಿಲ್ಲ, ಇನ್ನೂ ಹೋಗೇ ಇಲ್ಲ ಅವರು. ಅಷ್ಟು ಬೇಗ ಅವ್ರಿಗೆ ಪೇಪರ್ ಕೊಡಕ್ ಆಗಲ್ಲ ಅಂತ ನಮ್ ಪಕ್ಕದ ಸೈತವನ್ನು ತೀರ್ಮಾನ ಕರೆದ್ರು. ಅವ್ರು ಹೋಗಿದ್ರು, ನಾನು ಹೋಗ್ಲಿಲ್ಲ. ಕೋರ್ಟ್ ಅಲ್ಲೇ ಇರುತ್ತೆ ಬಿಡಪ್ಪ, ನಾವ್ಯಾಕೆ ಹೋಗೋದು ಅಂತ. ಅಷ್ಟರಲ್ಲಿ ಪಾಸಿಟಿವ್ ಮಾಡಿದಾನೆ. ಅವ್ನು ಯಶೋರ್ ಸೈಟ್ ಅಲ್ವಾ, ಯಶೋರ್ ಹೆಸರು ದೊಡ್ಡದಲ್ಲೇನ್ರಿ? ಅವನು ಯಶೋರ್ ಸೈಟ್ ಹೊಡೆದಾಕಿದ್ದೀನಿ ಅಂತ ವೀರ ಆಗಕ್ ಹೋಗ್ತಾ ಇದ್ದಾನಷ್ಟೇ. ಸರ್ ಕೋರ್ಟ್ ಆರ್ಡರ್ ಇದ್ರೆ ನೀವು ತರ್ಸ್ಕೊಳ್ಳಿ ಸರ್, ಚಾನಲ್ಗೆ ತೋರಿಸಿ ಸರ್ ಜನಕ್ಕೆ. ಅವ್ನು ಇದ್ದಿದ್ರೆ ಯಾಕೆ ಸರ್ ಅವನು ಮತ್ತೆ ನಮ್ಮ ಹತ್ರ ಬಂದು ಪ್ರಾಜೆಕ್ಟ್ ಬಂದು ದುಡ್ಡು ಕೇಳ್ತಾ ಇದ್ದ? ದುಡ್ಡು ಕೋರ್ಟಿಗೆ ಅವ್ನು ದಾಖಲೆ ಕೊಡ್ಬೋದಲ್ಲ ಅವನ ಹತ್ರ ಕರೆಕ್ಟ್ ಆಗಿದ್ರೆ. ಕೋರ್ಟ್ ಆರ್ಡರ್ ಇದ್ರೆ ನಮಗ್ ಬರ್ಬೇಕಲ್ಲ, ಕೋರ್ಟ್ ಇಂಟಿಮೇಷನ್ ಕೊಡ್ಬೇಕು. ನಾವು ಕೋರ್ಟ್ಗೆ ಹೋದಾಗ ನಮ್ ಲಾಯರ್ ಅಲ್ಲೇ ಇದಾರೆ, ನೋಡಿ ಮಾತಾಡಿ. ಅದು ನಾವೇನೇ ಮಾಡಿದ್ರು ನಾವು ಮಾತಾಡಿದ್ರೆ ಯಶೋರ್ ದೊಡ್ಡ ಸ್ಥಾನದಲ್ಲಿ ಇರೋದ್ರಿಂದ ತಪ್ಪಾಗುತ್ತೆ. ಅದು ನೀವೇ ಆ ಪೇಪರ್ ಸ್ಟಡಿ ಮಾಡಿ, ಗೊತ್ತಾಗ್ಬಿಡುತ್ತೆ. ಅಲ್ಲ ಸರ್, ಲಾಯರ್ ಭಾಗಿಯಾಗ್ತಾರೆ, ನಾನ್ ಯಾಕೆ ಹೋಗೋದು ಸರ್? ಭಾಗಿಯಾಗೋದ್ ಲಾಯರು ಅಲ್ವಾ? ನಂದು ಕೇಸ್ ನೋಡ್ಕೊಳಕ್ಕೆ ಅಂತ ನಾನು ಲಾಯರ್ ಇಟ್ಟಿದ್ದೀನಿ, ಲಾಯರ್ ಹತ್ರ ಮಾತಾಡ್ತೀನಿ, ಬರ್ಬೇಕಾದಾಗ ಬನ್ನಿ ಅಂತಾರೆ, ಹೋಗ್ತೀವಿ. ಇವ್ರಿಗೇನಂತೆ, ನಾನ್ ಯಾಕೆ ಹೋಗ್ಲಿ? ಅವ್ರಿಗೇನಂತ ಕಟ್ಕೊಂಡು ಪೇಪರ್ ಕರೆಕ್ಟ್ ಆಗಿದ್ರೆ ಆಯ್ತಲ್ಲ. ಅದು ಕೋರ್ಟ್ ಕೇಳುತ್ತೆ, ಇವ್ರು ಯಾಕೆ ಕೇಳೋದು? ಕೋರ್ಟ್ಗೆ ಹೋದ್ರೆ ಪೇಪರ್ ಕೊಟ್ಟ ಮೇಲೆ ಕೋರ್ಟ್ ಲಾಯರ್ ಇಟ್ಟಿದೀವಿ, ಲಾಯರ್ ಮಾತಾಡ್ತಾರಲ್ವಾ ಸರ್? ನಾನ್ ಲಾಯರ್ ಇಟ್ಟಿದೆ, ನಾನ್ ಕೋರ್ಟ್ಗೆ ಏನು ಹೋಗದೆ ಹೋದ್ರೆ ಅವ್ರು ಕೇಳೋದು ತಪ್ಪಿಲ್ಲ. ಕೋರ್ಟ್ಗೆ ಹೋಗಿದೀವಿ, ಲಾಯರ್ ಇಟ್ಟಿದೀವಿ. ನಮ್ ಲಾಯರ್ಗೊಂದು ಬಂದು ಮಾತುಕತೆಗೆ ಹೋದಾಗ್ಲೂ ಹೇಳಿದ್ರಂತೆ, ನಿಮ್ಮ ಹತ್ರ ಏನಿದೆ ತಗೊಂಡ್ ಬನ್ನಿ ಅಂತ. ಅವ್ರು ಹೋಗಿಲ್ಲ, ಪೇಪರ್ ತಗೊಂಡ್ ಹೋಗಿಲ್ಲ. ಆಮೇಲೆ ಸರ್ ಇವತ್ತಿಗೂ ಪೇಪರ್ ನಮ್ಮ ಹತ್ರ ಅವ್ರ ಲಾಯರ್ ಹತ್ರನೇ ಇದೆ. ನೀವು ಎಲ್ಲ ಸ್ಟಡಿ ಮಾಡಿ, ನಿಮ್ಗೂ ಒಂದು ಹಾಸನಲ್ಲಿ ಇರೋದ್ರಿಂದ ನಿಮ್ಗೂ ರಿಯಲ್ ಎಸ್ಟೇಟ್ ಏನು ಅಂತ ಗೊತ್ತಿರುತ್ತೆ. ಆ ತರ ಸೈಟ್ ಎಲ್ಲ ನಾವು ತಗೊಳಕ್ ಆಗಲ್ಲ ಸರ್. ಪಕ್ಕದವ್ರು ಪೊಲೀಸ್ ಅವರು, ಪಕ್ಕದ ಸೈಟ್ ಅವರು ಕಾನೂನು ಪ್ರಕಾರ ಅವರು ನಮಗ್ ಗೊತ್ತಿರೋರು, ನಾವು ಕೇಳಿ ಮಾಡಿ. ಆಮೇಲೆ ಆ ಹುಡ್ಗ ಫಾರಿನ್ ಅಲ್ಲಿ ಇದ್ದಾನೆ, ಕೊಟ್ಟೋಗಿರೋ ಹುಡ್ಗ, ಅವನು ಅಫಿಷಿಯಲ್ ಎಲ್ಲ ಒಳ್ಳೆ ರೀತಿಲಿ ಇದೆ. ನೆನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ ಸರ್, ಅದಕ್ಕೆ ಅದೆಲ್ಲ ಸುಳ್ಳು ಅವ್ನು ಹೇಳ್ತಾ ಇರೋದು. ಅಲ್ಲ ಅವನು ತುಂಬಾ ಎಲ್ಲರಿಗೂ ಮನೆ ಮುಂದೆ ಮನೆ ಹಿಂದೆ ಆ ಕೆಲಸ, ಪಕ್ಕದ ಮನೆಯವ್ರಿಗೆಲ್ಲ ಬೆದರಿಕೆ ಆಗ್ತಾ ಇದ್ನಂತೆ. ನಾವು ಕಂಪ್ಲೇಂಟ್ ಕೊಡಕ್ಕೆ ಸೋಮವಾರ ರೆಡಿ ಇದ್ವಿ, ಅಷ್ಟರಲ್ಲಿ ಸಂಡೇ ಅಲ್ವಾ, ಹೋಗಿ ಕಡಿದಾನೆ. ಸೋಮವಾರ ನಮ್ ಲಾಯರ್ ನೋಡ್ಕೋತಾರ ಬಿಡಿ ಸರ್, ಅದೆಲ್ಲ ನಮ್ಗೆ ಅಷ್ಟೊಂದು ಫ್ರೀ ಇರಲ್ಲ. ಲಾಯರ್ ಇದೆಯಲ್ಲ ಸರ್, ಲಾಯರ್ ಇಟ್ಟಿದೀವಿ, ಕಾನೂನು ಪ್ರಕಾರ ಏನಿರುತ್ತೆ ಅದ್ ನೋಡ್ತಾರ ಬಿಡಿ. ತಗೊಂಡ್ ಆಯ್ತು ಸರ್, ಅದನ್ನ ಮನೆ ತಗೊಂಡ ಒಂದ್ 6 ತಿಂಗಳಿಗೆಲ್ಲ ಹುಡ್ಗ ನಿಮ್ಗೆ ಅವ್ನ ಅಡ್ರೆಸ್ ಕೊಡ್ತೀನಿ, ಫೋನ್ ನಂಬರ್, ಅಮೆರಿಕದಲ್ಲಿ ಇದಾರೆ, ಕೇಳಿ ನೋಡಿ ಅವ್ರನ್ನ. ಯಾವ್ದಾದ್ರು ಮೋಸದ ಸೈಟ್ ಯಶೋರಿಗೆ ಮಾರಿದೀರಾ ಅಂತ. ಅವರು ಅಮೆರಿಕದಲ್ಲಿ ಸಾಫ್ಟ್ವೇರ್ ಹುಡ್ಗ, ನಮ್ಗೆ ಗೊತ್ತಿರೋ ಹುಡ್ಗನೇ, ಹಾಸನ್ ಹುಡ್ಗನೇ ಕೊಟ್ಟೋಗಿರೋದು. ಅವಿನ್ನೂ ಇದಾರೆ ಅವ್ರ ಫ್ಯಾಮಿಲಿ. ಆ ತರ ಸೈಟ್ ಎಲ್ಲ ನಾವು ತಗೊಳಕಾಗುತ್ತೆ ಸರ್? ಆ ತರದ್ದೆಲ್ಲ ಅವ್ನು ಬರೀ ಸುಮ್ನೆ ಯಶೋರ್, ಅವ್ನು ಇದು ಒಂದೇ ಅಲ್ಲ, ಇಡೀ ಏರಿಯಾದಲ್ಲಿ ದಂಧೆ ಮಾಡ್ತಿದ್ದಾನೆ.